ಈಗ ಮತ್ತೊಂದು ಉದ್ಗ್ರಂಥ ಅಂದ್ರೆ ತುಂಬಾ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡುವಂಥದ್ದು ರುಕ್ಮಿಣೀಶ ವಿಜಯ. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ. ತುಂಬಾ ವಿಷಯಗಳಿದೆ, ನಾನು ಅದು ತುಂಬಾ ಎಂಜಾಯ್ ಮಾಡ್ತೀವಿ, ಆ ಪ್ರವಚನಗಳು ಎಷ್ಟು ಚೆನ್ನಾಗಿರುತ್ತೆ. ಏನಾಗಿದೆ ಅಂದ್ರೆ ನನಗೆ ಕೂಷ್ಮಾಂಡ ಹಲವೂ ಇಷ್ಟ, ನನಗೆ ಸೋಂಪಾಪುಡಿಯೂ ಇಷ್ಟ. ನೀವು ಒಂದೇ ದಿನ ಎಲ್ಲಾ ಸ್ವೀಟನ್ನು ಎಲೆಗೆ ಹಾಕ್ಬಿಟ್ಟು ಇದನ್ನು ಎಂಜಾಯ್ ಮಾಡಿ ಅಂತ ಹೇಳಿದಾಗಿದೆ. ವಾಸ್ತವಿಕವಾಗಿ ರುಕ್ಮಿಣೀಶ ವಿಜಯವು ಒಂದು ಅದ್ಭುತವಾದ ಗ್ರಂಥ. ಎಲ್ಲವೂ ವಾದಿರಾಜರು ಹೇಳ್ತಾರೆ, ಇದು ನಾನು ಹೇಳುವ ಗ್ರಂಥಗಳಲ್ಲ, ಹಯಗ್ರೀವ ದೇವರೇ ನುಡಿಯುವ ಗ್ರಂಥಗಳು. ಇದನ್ನು ಕೇಳ್ತಾ ಇದ್ರೆ ದೇವತೆಗಳು ನನ್ನ ಗ್ರಂಥ ಓದ್ತಾರೆ ಅಂತಾರೆ ವಾದಿರಾಜರು. ಪ್ರೇಮ್ಣಾ ಚಿಂತಯತ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತಃ. ಸುರಮಂಡಲೀಶು ಮಹಿತ ಅಂದರೆ ದೇವತೆಗಳು ಈ ಗ್ರಂಥವನ್ನು ಇವತ್ತು ಪೂಜೆ ಮಾಡ್ತಾರೆ. ಇದು ಭೂಲೋಕದ ಪ್ರಸಿದ್ಧ ಗ್ರಂಥ ಅಲ್ಲ, ದೇವಲೋಕದ ಅಧ್ಯಯನದ ಸಬ್ಜೆಕ್ಟ್ ಇದು ಅಂತಾರೆ ರುಕ್ಮಿಣೀಶ ವಿಜಯ ಗ್ರಂಥವನ್ನು. ಅಂದರೆ ಅವರು ಪೂನಾ ಕ್ಷೇತ್ರದ ಕಡೆ ಸಂಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಶಿಶುಪಾಲ ವಧ ಅನ್ನುವ ಕಾವ್ಯ ಗ್ರಂಥಕ್ಕೆ ಮನ್ನಣೆ ನೀಡಿ ಅದಕ್ಕೆ ಮಹತ್ವ ಕೊಟ್ಟು ಅಂಬಾರಿಯಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಹೊರಟಿದ್ರು. ವಾದಿರಾಜರು ಹೇಳ್ತಾರೆ, ಶಿಶುಪಾಲ ವಧ ಅಂತ ಆರಂಭದಲ್ಲೇ ಏನೋ ಒಂದು ಅಪಶಬ್ದ, ಸಂಹಾರ ಅನ್ನುವ ಅರ್ಥ ಬರ್ತಾ ಇದೆ. ರುಕ್ಮಿಣೀಶ ವಿಜಯ ಅದು ಒಳ್ಳೆಯ ಮಂಗಳ ಶಬ್ದ ಅಂತ ಅಲ್ಲಿಂದಲೇ ಅವರು ಗ್ರಂಥ ಆರಂಭ ಮಾಡಿ ದಿನಾ ತೀರ್ಥಪ್ರಾಶನ ಆದಮೇಲೆ ಗಂಧಾಕ್ಷತೆ ಹೆಚ್ಚಿಕೊಳ್ಳಬೇಕಾದ್ರೆ ಒಂದೊಂದು ಸರ್ಗಗಳನ್ನು ರಚನೆ ಮಾಡಿ 19 ದಿನದಲ್ಲಿ ರಚನೆ ಮಾಡಿದ ಕಾವ್ಯ ಗ್ರಂಥ. ಎಂಥ ಅದ್ಭುತವಾದ ಕಾವ್ಯ ಗ್ರಂಥ ಅಂದರೆ ವಾದಿರಾಜರೇ ಅವರು ಮಾತನಾಡಬೇಕಾದ್ರೆ ಬಹುತೇಕ ಈ ಪ್ರವಚನ ಪುರಾಣಗಳಲ್ಲಿ ನಗುವ ವ್ಯವಸ್ಥೆ, ಒಂದು ಹಾಸ್ಯದಿಂದ ಅಧ್ಯಾತ್ಮ ಕೇಳುವ ವ್ಯವಸ್ಥೆಯ ಒಂದು ಪರಿವರ್ತನೆ ಬಂದಿದೆ ರುಕ್ಮಿಣೀಶ ವಿಜಯದಿಂದ. ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ಇಲ್ಲಿ ತನಕ ಯಾರೂ ನಿದ್ರೆ ಮಾಡಲಿಲ್ಲ. ರೋಮಾಂಚನ ಆಗಿ ಧಾರಾವಾಹಿ ನಿದ್ದೆ ಮಾಡ್ಬೋದು, ನೀವು ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ನಿದ್ರೆ ಮಾಡಲಿಕ್ಕಾಗಲ್ಲ. ಅಂಥ ಅದ್ಭುತವಾದ ವಿಶ್ವತೋಮುಖ ವ್ಯಾಪ್ತಿಯ ಗ್ರಂಥ. ಅದನ್ನು ಪಾಲನೆ ಮಾಡಿದವರಿಗೂ ಕಲ್ಯಾಣ ಆಗುತ್ತೆ. ಇದು ಕೂಡ ಲಕ್ಷ್ಮೀ ಶೋಭಾನದಂತೆ ಕಲ್ಯಾಣ ಗ್ರಂಥ, ಅದು ಬದುಕು ಮಂಗಳವಾಗುವ ಗ್ರಂಥ. ಈಗ ನಾವು ಇತಿಹಾಸದಲ್ಲಿ ನೋಡೋದಾದ್ರೆ ಇದು ಕೃಷ್ಣದೇವರಾಯನ ಕಾಲ, ಅಂದ್ರೆ ಅಚ್ಯುತರಾಯನ ಕಾಲದಲ್ಲಿ ಕೂಡ ವಾದಿರಾಜರಿದ್ರು. ಅವ್ರಿಗೆ ಯಾವ ತರ ಅನುಗ್ರಹ ಮಾಡಿದ್ರು? ಅದೇ ಒಂದು ಕಾಲದಲ್ಲಿ ಕೃಷ್ಣದೇವರಾಯ, ಆಮೇಲೆ ಅಚ್ಯುತರಾಯ, ಅವರಿಗೆಲ್ಲ ಒಂದಷ್ಟು ದಾರಿದ್ರ್ಯಗಳು ಬಂತು. ದಾರಿದ್ರ್ಯ ಬರಲಿಕ್ಕೆ ಕಾರಣ ಅವತ್ತಿನ ಕಾಲದ ಆಕ್ರಮಣಗಳು. ಒಂದು ಒರಿಸ್ಸಾ ಪ್ರಾಂತ್ಯದ ಒಬ್ಬ ಪ್ರತಾಪರುದ್ರ ಅಂತ ಗಜಪತಿ, ಅವನು ಈ ಪ್ರಾಂತ್ಯದಲ್ಲಿ ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಆಮೇಲೆ ಆದಿಲ್ ಶಾಹಿ ಅವನು ಬಂದು ಒಂದಷ್ಟು ಅತಿಕ್ರಮಣಗಳನ್ನು ಮಾಡಿದ. ಹಾಗಾಗಿ ಇವರ ಸಂಪತ್ತನ್ನೆಲ್ಲ ನಾವು ಎಷ್ಟು ಲೂಟಿಗೆ ತುತ್ತಾಗಿದ್ದೇವೆ ಅಂತ ನೆನೆಸಿಕೊಂಡ್ರೆ ತುಂಬ ದುಃಖ ಆಗುತ್ತೆ. ಹಂಪೆ ಹತ್ರ ಹೋಗಿ ನೋಡಿದ್ರೆ ಅದೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಆ ಸಂಪತ್ತೆಲ್ಲ ಕೊಳ್ಳೆ ಹೊಡೆದು ಅನರ್ಥಗಳ ಪರಂಪರೆಗೆ ತಂದಾಗ ಅದನ್ನು ರಕ್ಷಣೆ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿದ್ದು ವ್ಯಾಸರಾಜರು, ವಾದಿರಾಜರಂತಹ ಮಹಾನುಭಾವರು. ಕೊನೆಗೆ ಕೃಷ್ಣದೇವರಾಯ ಉಡುಪಿಯ ಕ್ಷೇತ್ರಕ್ಕೆ ಬಂದು ಚಂದ್ರಮೌಳೇಶ್ವರ, ಆಮೇಲೆ ಇದು ನಮ್ಮ ಅನಂತೇಶ್ವರ, ಉಡುಪಿ ಕೃಷ್ಣ ದೇವಾಲಯ, ಅದನ್ನೆಲ್ಲ ಜೀರ್ಣೋದ್ಧಾರಗಳನ್ನು ಮಾಡ್ತಾನೆ. ಅವನು ಕೊಟ್ಟ ಕೊಡುಗೆಗಳು, ಅವನ ಸಮರ್ಪಣೆ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅದೇ ಥರ ಏನು ಕೃಷ್ಣರಾಜ ಒಡೆಯರ್ ಅವರ ಉತ್ಪತ್ತಿಗಳು, ಅದಕ್ಕೆಲ್ಲ ವ್ಯಾಸರಾಜರು, ವಾದಿರಾಜರು ಒಂದು ರಾಜ ಪರಂಪರೆ, ಯಾವುದೋ ಒಂದು ಸನಾತನ ಧರ್ಮದ ಪರಂಪರೆಗಳಿಗೆ ದುಃಖಗಳು ಬಂದಾಗ ವ್ಯಾಸರಾಜರು ಕುಹರೋಗವನ್ನು ಪರಿಹಾರ ಮಾಡಿ ರಾಜ್ಯ ಆಳಿದರು. ವಾದಿರಾಜರಿಂತಹ ದಾರಿದ್ರ್ಯಗಳನ್ನೆಲ್ಲ ಪರಿಹಾರ ಮಾಡಿ ಶ್ರೀಶಗುಣದರ್ಪಣ ಮುಂತಾದ ಗ್ರಂಥಗಳನ್ನು ರಚನೆ ಮಾಡಿ ದಾರಿದ್ರ್ಯಗಳನ್ನು, ದೇಶದ ದಾರಿದ್ರ್ಯಗಳನ್ನು ಪರಿಹಾರ ಮಾಡಿದರು. ಇದೆಲ್ಲ ಒಂದು ಅವತ್ತಿನ ಸಮಾಜದ ಸ್ವಾಸ್ಥ್ಯ ಹಾಳಾಗುವ ಪ್ರಸಂಗದಲ್ಲಿ ಸಂತರ ಕರ್ತವ್ಯಗಳೇನು ಅಂತ ಇವತ್ತಿನ ಸಂತರಿಗೆ ಮಾರ್ಗದರ್ಶನ ಆಗುವಂತಹ ಭಾವನೆಗಳಿಂದ ತೊಡಗಿಸಿಕೊಂಡವರು. ಈಗ ನಾವು ಉಡುಪಿ ಬಗ್ಗೆ ಮಾತಾಡಿದ್ವಿ. ಸಾಮಾನ್ಯವಾಗಿ ನಮಗೆ ವಾದಿರಾಜರ ದೊಡ್ಡ ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಈ ಉಡುಪಿಯ ಒಂದು ಪರ್ಯಾಯದ ವ್ಯವಸ್ಥೆ. ಸೊ ಈ ಪರ್ಯಾಯದ ವ್ಯವಸ್ಥೆನ ವಾದಿರಾಜರು ಮಾಡಿಕೊಟ್ರು. ಎಲ್ಲ ಸಂಪ್ರದಾಯ ಪ್ರವರ್ತಕರು ಅಂತ ನಾವು ಹೇಳ್ತೀವಿ. ಎಸ್ಪೆಷಲಿ ಈ ಉಡುಪಿ ಪ್ರಾಂತ್ಯದ ಎಲ್ಲ ಮಠಗಳಿಗೆ ವಾದಿರಾಜರು ಏನು ಆ ಸಂಪ್ರದಾಯ ವ್ಯವಸ್ಥೆ, ಇವತ್ತು ಏನು ಉಡುಪಿ ಕೃಷ್ಣನ ಪೂಜೆ ಆಗುತ್ತೆ, ಮತ್ತೆ ಈ ಸಂಪ್ರದಾಯಗಳೆಲ್ಲ ಯಾವ ಥರ ಅದರಲ್ಲಿ ಪ್ರಾಮುಖ್ಯತೆ, ವಾದಿರಾಜರ ಒಂದು ಅದರಲ್ಲಿ ಪಾತ್ರ ಏನು? ಅದೇ ಈಗ ಮಧ್ವಗುರುಗಳ ಕಾಲದಿಂದ ವಾದಿರಾಜರ ಕಾಲದ ತನಕ ಬಹುತೇಕ ವಾದಿರಾಜರು ಅದರಲ್ಲಿ ಭಾಗವಹಿಸಿದ್ದಾರೆ. ಮಧ್ವರ ಪರಂಪರೆಯನ್ನು ಅನುಷ್ಠಾನ ಮಾಡಿದ್ದಾರೆ. ಕೆಲವರು ಏನು ಮಾಡ್ತಾರೆ, ಬಂದ ತಕ್ಷಣ ಅಪ್ಪನ ಕಾಲ ಮುಗಿತು, ನಮ್ಮ ಮಗನ ಕಾಲ, ಬಿಲ್ಡಿಂಗ್ ಹೊಡಿ, ಬೇರೆ ನಾವು ಹೋಗಿದ್ದೇ ದಾರಿ. ಹಾಗಲ್ಲ, ವಾದಿರಾಜರಲ್ಲಿ ಅತ್ಯಂತ ವಿನಯ, ಮಧ್ವಗುರುಗಳಲ್ಲಿ ಎಲ್ಲಿಲ್ಲದ ಭಕ್ತಿ. ಹಾಗಾಗಿ ವಾದಿರಾಜರು ಆ ಆಚಾರ್ಯರ ಪರಂಪರೆಯ ಕ್ರಮದಲ್ಲಿ ಅವತ್ತು ದ್ವೈಮಾಸಿಕ ಪರ್ಯಾಯ ಅಂತ 2 ತಿಂಗಳಿಗೊಮ್ಮೆ ಪರ್ಯಾಯ. ಆ ಟರ್ಮಲ್ಲಿ ಏನು ಅಂದರೆ ಬೇಗ ಬಂದ್ಬಿಡುತ್ತೆ, 1-1.5 ವರ್ಷಕ್ಕೆ ಒಬ್ಬರಿಗೆ ಪರ್ಯಾಯ ಬಂದ್ಬಿಡುತ್ತೆ. ಆ ಕ್ರಮದ 3 ಪರ್ಯಾಯಗಳನ್ನು ವಾದಿರಾಜರು ಅನುಷ್ಠಾನ ಮಾಡಿದ್ದಾರೆ. 3 ಪರ್ಯಾಯಗಳನ್ನು ವಾದಿರಾಜರು
ಆಚಾರ್ಯರ ಕ್ರಮದಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಆಮೇಲೆ ಏನು ಅಂದರೆ ಈ ತತ್ವ ಪ್ರಚಾರದ ದೃಷ್ಟಿಯಿಂದ ಊರಿಂದ ಊರಿಗೆ ಹೋಗುವುದು, ಆಮೇಲೆ ಬೇರೆಯವರೆಲ್ಲ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಏನು, ವೇದಕ್ಕೆ ವಿರುದ್ಧವಾದ ಧರ್ಮಗಳ ಪ್ರಚಾರ ಜಾಸ್ತಿ ಆಗುತ್ತೆ ಅವತ್ತಿನ ಕಾಲದಲ್ಲಿ. ಅಂದರೆ ವೇದಗಳೇ ಅಪ್ರಾಮಾಣಿಕ, ಪುರಾಣಗಳು ಅಪ್ರಾಮಾಣಿಕ. ಮಧ್ವಾಚಾರ್ಯರ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ಒಂದು ಹಂತ ಎಲ್ಲ ವ್ಯವಸ್ಥೆ ಮಾಡಿ ಮಠಗಳನ್ನು ಸ್ಥಾಪನೆ ಮಾಡಿದ್ರು. ನಾವು ಇತಿಹಾಸಗಳನ್ನು ನೋಡಿದಾಗ ವಾದಿರಾಜರ ಕಾಲದಲ್ಲಿ ಉಚ್ಛ್ರಾಯವಾಗಿ ವೇದ ನಿಂದನೆಗಳು ನಡೀಲಿಕ್ಕೆ ಆರಂಭ ಆಯಿತು. ಅದಕ್ಕೋಸ್ಕರ ತುಂಬಾ ಜನ ಯಾಕೆ ಬರ್ತಾರೆ ಹೇಳಿ, ಮಿಲಿಟರಿ ಅವರು ಜಾಸ್ತಿ ಯಾಕೆ ಹೋಗ್ತಾರೆ, ಗಲಾಟೆ ಗಲಭೆ ಜಾಸ್ತಿ ಇದ್ದಲ್ಲಿ ಹೋಗ್ತಾರೆ. ಈಗ ವಾದಿರಾಜರ ಕಾಲದಲ್ಲಿ ವ್ಯಾಸರಾಜರು ಬಂದು, ಪುರಂದರದಾಸರು ಬಂದರು, ವಿಜಯದಾಸರು ಬಂದರು, ವಾದಿರಾಜರು ಈಗ ಒಟ್ಟೊಟ್ಟಿಗೆ ಬಂದ್ರಲ್ವಾ. ವಿಜಯದಾಸರು ಬಿಟ್ಟು ಇನ್ನ ಎಲ್ಲ ದಾಸರು ಒಟ್ಟಿಗೆ ಬಂದ್ರಲ್ವಾ. ಯಾಕೆ ಒಟ್ಟಿಗೆ ಬಂದರು ಅಂದರೆ ಅವತ್ತಿನ ಸಮಸ್ಯೆ ಅಷ್ಟಿತ್ತು. ಅಷ್ಟು ಸಮಸ್ಯೆ ಇದ್ದಾಗ ನೀವು 2 ತಿಂಗಳಿಗೆ ಪರ್ಯಾಯ ಅವತ್ತೆಲ್ಲ ಬೆತ್ತೆ ನಡೆದು ಹೋಗಬೇಕು. ಇವತ್ತಿನ ಹಾಗೆ ವಾಹನ ಬೆಳಿಗ್ಗೆ ಉಪಹಾರ ಮುಗಿಸಿ ಮನೆಯಲ್ಲಿ ಮಂತ್ರಾಲಯಕ್ಕೆ ಮಧ್ಯಾಹ್ನ ಊಟಕ್ಕೆ ಅಲ್ಲಿಗೆ ಹೋಗ್ತಾರೆ. ಇಂಥ ವಾಹನ ಸೌಲಭ್ಯಗಳಿಲ್ಲ. ಆದ್ರಿಂದ ಸಂಚಾರಗಳಿಗೆ ಹೋಗಿ ಧರ್ಮ ಪ್ರಚಾರ ಮಾಡಬೇಕು ಅಂದರೆ ಈ ವ್ಯವಸ್ಥೆ ಸರಿಯಾಗಲ್ಲ. ಮತ್ತೆ ಈ ವ್ಯವಸ್ಥೆಯನ್ನು ಪರಿವರ್ತನೆ ಮಾಡಬೇಕಾದ್ರೆ ಯಾರೂ ಒಪ್ಪಲ್ಲ. ಹಳೆ ಸಂಪ್ರದಾಯಗಳನ್ನು ಯಾರು ಬಿಡ್ತಾರೆ? ಪರಿವರ್ತನೆ ಮಾಡ್ತಾರೆ ಅಂದರೆ ಮಧ್ವರ ತುಲ್ಯರಾದ ವ್ಯಕ್ತಿತ್ವ ವಾದಿರಾಜರಲ್ಲಿದೆ. ಅವ್ರು ಹೇಳಿದ್ರೆ ನಾವೆಲ್ಲ ಅಷ್ಟಮಠದವರು ಸಂಘಟಿತರಾಗಿ ಒಪ್ಪಿಕೊಂಡು ದ್ವೈವಾರ್ಷಿಕ ಪೂಜಾ ಪದ್ಧತಿನ ತಂದರು. ಅಷ್ಟಮಠಗಳನ್ನು ಸ್ಥಾಪನೆ ಮಾಡಿದರು. ಒಂದು ಪೀಠ ಇದ್ರೆ ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದು ಮರ್ಯಾದೆ, ಅದೊಂದು ಪರ್ಯಾಯದ ಒಂದು ಸರಿಯಾಗಿ ಮಕರ ಸಂಕ್ರಮಣ ಮುಗಿದು 4ನೇ ದಿನಕ್ಕೆ ಪರ್ಯಾಯದ ಪೀಠ ಬಿಟ್ಟುಕೊಡಬೇಕು. ಕೆಲವರೆಲ್ಲ ಜನವರಿ 18 ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ನಿಯಮ ಇಲ್ಲ, ಜನವರಿ 19 ಆಗ್ಬೋದು, ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ. ಮಕರ ಸಂಕ್ರಮಣ ಆಗಿ 4ನೇ ದಿನಕ್ಕೆ ಪರ್ಯಾಯ ಪೀಠ ಇನ್ನೊಬ್ಬರಿಗೆ 2 ವರ್ಷಕ್ಕೊಮ್ಮೆ ಕೊಡಬೇಕು. ವಾದಿರಾಜರ ಕಾಲದಿಂದ ಎಂಥ ದೊಡ್ಡ ಸಂಭ್ರಮವೇ ಇರಲಿ, ಅವರು ಆ ಪೀಠದಲ್ಲಿ ಇರೋ ಹಾಗಿಲ್ಲ, ನೆಕ್ಸ್ಟ್ ಇನ್ನೊಬ್ಬರಿಗೆ ಬಿಟ್ಟುಕೊಡಬೇಕು. ಇಂಥ ಒಂದು ಅದ್ಭುತವಾದ ಪದ್ಧತಿ, ಪೂಜಾ ಕ್ರಮಗಳು, ಅಲ್ಲಿ ನೈವೇದ್ಯ ಕ್ರಮಗಳು ಎಲ್ಲ ವಾದಿರಾಜರು ಹೇಳಿದ ಹಾಗೆ ಇವತ್ತಿನ ತನಕ ಅನೂಚನವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ರಾಜರ ಮಹಿಮೆ. ಕೊನೆಗೆ ಬರೋದಾದ್ರೆ ಇವತ್ತಿನ ಸಮಾಜಕ್ಕೆ, ಯಾಕಂದ್ರೆ ಇವತ್ತು ನಾವು 15ನೇ ಶತಮಾನದಲ್ಲಿ ವಾದಿರಾಜರ ಕಾಲಮಾನದಲ್ಲಿ ಏನಿತ್ತು ಅವಾಗಿದ್ದ ಪರಿಸ್ಥಿತಿಗಳು ಬೇರೆ, ಇವಾಗಿರುವಂತಹ ಒಂದು ಟೆನ್ಷನ್ನು. ಈಗ ನಾವು ಹೇಳಿದ್ವಿ, ತಾವು ವಿಚ್ಛೇದನದ ಬಗ್ಗೆ ಮಾತಾಡಿದ್ರಿ, ಲಕ್ಷ್ಮೀ ಶೋಭಾನ ಹೇಳಿದ್ರೆ ಹೇಗೆ ದಂಪತಿಗಳು ಸರಿಯಾಗಿರ್ತಾರೆ ಅಂತ. ಇವತ್ತಿನ ಸಮಸ್ಯೆಗಳೇ ವಿಶೇಷ, ಇವತ್ತಿನ ಚಾಲೆಂಜಸ್ಗಳೇ ಬೇರೆ. ಹಾಗಾಗಿ ಇದಕ್ಕೆ ಏನು ಪ್ರಸ್ತುತ ವಾದಿರಾಜರ ಮಹಿಮೆ ಇಂದಿನ ಸಮಾಜಕ್ಕೆ ತಾವು ತಿಳಿಸೋದಾದ್ರೆ ಏನು ಸಂದೇಶಗಳನ್ನು ಕೊಡ್ತಾರೆ ಅವರು? ವಾದಿರಾಜರೇ ಹೇಳ್ತಾರೆ. ಈಗ ಸಾಮಾನ್ಯ ಏನಾಗುತ್ತೆ ಅಂದರೆ, ನನ್ನ ಮಹಿಮೆಯನ್ನು ಇನ್ನೊಬ್ರು ಹೇಳಬೇಕು, ನಾನು ಹೇಳ್ಕೊಂಡಿಲ್ಲ ಯಾರು. ಈಗ ವ್ಯಾಸರಾಜರ ಮಹಿಮೆಯನ್ನು ವ್ಯಾಸರಾಜರು ಹೇಳ್ಕೊಳ್ಳಲ್ಲ, ಪುರಂದರದಾಸರು ಹೇಳ್ತಾರೆ. ಪುರಂದರದಾಸರ ಮಹತ್ವವನ್ನು ವ್ಯಾಸರಾಜರು ಹೇಳ್ತಾರೆ. ಆದರೆ ಒಂದು ನಮ್ಮ ಇತಿಹಾಸದಲ್ಲಿ ಮಧ್ವರ ಮಹಿಮೆಯನ್ನು ಮಧ್ವರೇ ಹೇಳ್ಕೊಂಡಿದ್ದಾರೆ, ಮಧ್ವಾಚಾರ್ಯರ ಮಹಿಮೆಯನ್ನು ಮಧ್ವಾಚಾರ್ಯ ಹೇಳ್ಕೊಂಡಿದ್ದಾರೆ. ಹೇಗೋ ಹಾಗೆ ವಾದಿರಾಜರ ಮಹಿಮೆಯನ್ನು ವಾದಿರಾಜರೇ ಹೇಳ್ಕೊಂಡಿದ್ದಾರೆ. ಇನ್ಯಾರೂ ಹಾಗೆ ಹೇಳ್ಕೊಂಡಿಲ್ಲ. ಯಾವ ನಮ್ಮ ಯತಿ ಪರಂಪರೆಯಲ್ಲಿ, ದಾಸ ಪರಂಪರೆಯಲ್ಲಿ ವಿಜಯದಾಸರು ಪುರಂದರದಾಸರು ಏನು ಅಂತ ಹೇಳ್ತಾರೆ, ಪುರಂದರದಾಸರು ನಾನು ಅಂಥವನ್ನು ನೋಡಿ ಅಂತ ಹೇಳ್ಕೊಂಡಿಲ್ಲ. ಆದರೆ ತನ್ನ ಮಹಿಮೆಯನ್ನು ಸಮಾಜಕ್ಕೆ ತಾಯಿ ಥರ ಅರ್ಥ ಮಾಡಿಸಿದವರು ಒಂದು ಮಧ್ವಗುರುಗಳು ಮತ್ತು ವಾದಿರಾಜರು. ಅದಕ್ಕೆ ಒಂದು ದೃಷ್ಟಾಂತವಾಗಿ ಇದು ವೈಕುಂಠ ವರ್ಣನೆ ಎನ್ನುವ ಗ್ರಂಥ, ಇದೊಂದು ವಾದಿರಾಜರೇ ರಚನೆ ಮಾಡಿದ ಒಂದು ಗ್ರಂಥ ವೈಕುಂಠ ವರ್ಣನೆ. ಅದರಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇವತ್ತಿನ ಸಮಾಜಕ್ಕೆ ವಾದಿರಾಜರ ಭಾವನೆಗಳಿಂದ ಏನು ಲಾಭ, ಅದಕ್ಕೆ ವಾದಿರಾಜರೇ ಹೇಳ್ತಾರೆ, ಅದ್ಭುತವಲ್ಲವೇ ಮಹಿಮೆ? ಅದ್ಭುತ ಅಲ್ವಾ? ಯಾರ್ದು? ವಾದಿರಾಜರದ್ದೇ. ಅದ್ಭುತವಲ್ಲವೇ ಹಯವದನ ತನ್ನ ಪದುಮದ ಸನ್ನಿಧಿಯಲ್ಲಿ ಹುದುಗಿಸಿದ ವಾದಿರಾಜೇಂದ್ರನ ಪಾದೋದಕ ವಿವಿಧ ಭೀತಿಯನ್ನು ಒದೆದು ಅಟ್ಟುವುದು. ನನ್ನ ಪಾದೋದಕವನ್ನು ನಿಮ್ಮ ತಲೆ ಮೇಲೆ ಹಾಕೊಳ್ಳಿ. ಹಯಗ್ರೀವ ದೇವರ ಪಾದದ ಬುಡದಲ್ಲಿ ಕುಳಿತವನು. ಆ ಪಂಚವೃಂದಾವನ ನೋಡಿ, ಹಯಗ್ರೀವ ದೇವರ ಪಾದದ ಬುಡದಲ್ಲಿ ಕೂತ್ಕೊಂಡಿದ್ದೀನಿ ನಾನು. ಎಂಥ ಅದ್ಭುತ ಈ ಮಹಿಮೆ! ಯಾರು ಬಂದು ಈ ವೃಂದಾವನದ ಪಾದೋದಕವನ್ನು ತಲೆ ಮೇಲೆ ಹಾಕೊಳ್ತಾರೆ, ಅದು ಎಂಥ ಭೀತಿಗಳೇ ಇರಲಿ ಒದ್ದು ಅಟ್ಟುವುದು ಅಂತಾರೆ ವಾದಿರಾಜರ ಶಬ್ದ ಪ್ರಯೋಗ ನೋಡಿ. ಭೀತಿಯನ್ನು ಒದೆದು ಅಟ್ಟುವುದು. ಭೂತ ಪ್ರೇತಗಳು ಇವನ ಪಾದೋದಕ ಭೀತಿಗೆ ಕಾತರಿಸಿ ದಶ ದಿಶಿ ಓಡುವವು. ಭೂತ ಪ್ರೇತಗಳು 10 ದಿಕ್ಕು ಓಡೋಗ್ಬಿಡುತ್ತೆ ಈ ಪಾದೋದಕದ ಮಹಿಮೆಯಿಂದ. ಪ್ರೀತಿಯಿಂದಲೇ ಜನರು ಕೊಡುವ ಕಾಣಿಕೆಗೆ ಶ್ರೀನಾಥನು ಜನರ ಸಲಹುವನು. ಅವರಿಲ್ಲೇನು ಪ್ರೀತಿಯಿಂದ, ನೀವೇನೋ ಧಾಷ್ಟ್ಯದಿಂದ ಕೊಟ್ಟ ಸಂಪತ್ತನ್ನು ಮುಟ್ಟಲ್ಲ ವಾದಿರಾಜರು. ನನ್ನ ಹತ್ರ ಹಣ ಇದೆ, ನಾನು ಇದನ್ನು ಪ್ರತ್ಯಕ್ಷ ನೋಡಿದ್ದೇನೆ. ಕೆಲವರು ಲಕ್ಷ ಲಕ್ಷ ಚೆಕ್ ಬರೆದು ಕೊಡ್ತಾರೆ, ವಾದಿರಾಜರು ಅಕೌಂಟಿಗೆ ಹಾಕೊಳ್ಳಲ್ಲ, ತಗೊಳ್ಳೋದೇ ಇಲ್ಲ, ಆ ಸಂಪತ್ತು ಬೇಡ ಅಂತಾರೆ. ನಿಮ್ಮ ಅಹಂಕಾರ, ನಿಮ್ಮ ಧಾಷ್ಟ್ಯ ಬೇಡ. ಗುರುಪೀಠ, ಗುರುಗಳು, ನಿಮ್ಮ ವಿನಮ್ರತೆ, ನಿಮ್ಮ ಭಕ್ತಿ ಶ್ರದ್ಧೆಗಳು, ಅದಕ್ಕೆ ಪ್ರೀತಿಯಿಂದಲೇ ಅಂತ ಹೇಳ್ತಾರೆ. ಪ್ರೀತಿಯಿಂದಲೇ ಜನರು ಕೊಡುವ ಕಾಣಿಕೆಗೆ ಶ್ರೀನಾಥನು ಜನರ ಸಲಹುವನು.
ನಿಮ್ಮನ್ನು ಏನು ಕಷ್ಟಗಳಿದ್ರು ದೇವರು ನಿಮ್ಮನ್ನು ನೋಡ್ಕೊಳ್ತಾನೆ, ಏನು ಚಿಂತೆ ಮಾಡಬೇಡಿ. ಜನ್ಮಾಂತರದ ಋಣದಿ ಕರ್ಮಭೂಮಿಯಳು ಬೊಮ್ಮ ರಕ್ಕಸನಾಗಿ ಜನಿಸೆ, ಅಮ್ಮ ಈ ಮುನಿಗೆ ಹಣವನ ಅವರಿಂದ ಕೊಡಿಸಿ ತಮ್ಮ ಋಣವ ತೀರಿತೆಂದು ಒಪ್ಪುವನು. ಎಲ್ಲರ ಕಡೆಯಿಂದ ಸಂಪತ್ತು ತರುವ ಕೆಲಸ, ಖಜಾಂಚಿ ಕ್ಯಾಶಿಯರ್ ಕೆಲಸ ಭೂತರಾಜರು ಮಾಡ್ತಾ ಇದ್ದಾರೆ. ಜನ್ಮಾಂತರದ ಋಣ ಪರಿಹಾರವನ್ನು ಹೀಗೆ ಅಲ್ಲಿಂದ ಯಾರ್ಯಾರಿಂದ ಯೋಗ್ಯವಾಗಿದೆ ಸಂಪತ್ತನ್ನು ತಂದು ಋಣ ಪರಿಹಾರವನ್ನು ಮಾಡಿಕೊಳ್ತಾ ಇದ್ದಾರೆ. ದೇಶಗಳಿಂದ ಕಾಣಿಕೆಯೆಲ್ಲ ತಂದು ಒಪ್ಪಿಸ್ತಾ ಇದ್ದಾರೆ ಅಂತ ಈ ರೀತಿಯಾಗಿ ಹೇಳಿಕೊಂಡು ಹೇಳ್ತಾರೆ. ನನ್ನ ಕೀರ್ತಿ ತುಂಬ ದೊಡ್ಡದಿದೆ ಅಂತಾರೆ. ವಾದಿರಾಜರೇ ಹೇಳ್ಕೊಳ್ತಾರೆ, ನನ್ನ ಕೀರ್ತಿ ದೇವರು ಮೆರೆಸಿದ ಕೀರ್ತಿ ಅದು. ಇವತ್ತು ಏನೇನೋ ದುಡ್ಡು ಕೊಟ್ಟು ಪಡೆದುಕೊಂಡ ಪ್ರಶಸ್ತಿಯ ಕೀರ್ತಿಗಳಲ್ಲ ನಂದು, ದೇವರು ಮೆರೆಸಿದ ಕೀರ್ತಿ. ಹೇಳುವ ಮಾತು ನೋಡಿ, ಕಣ್ಣು ಕಾಣದ ಬಲು ಜೀರ್ಣ ದೇಹದವನ ಮುನ್ನ ತಿದ್ದಿ ಮಂಗಳವಿತ್ತು, ಉನ್ನತ ಕೀರ್ತಿಯ ಜಗದೊಳು ತುಂಬಿಸಿದ ಪ್ರಸನ್ನ ಹಯವದನಿಗೆ ಎಣೆಯೇ. ಒಬ್ಬ ಮುದುಕ ಬರ್ತಾನೆ, 99 ವರ್ಷದ ಮುದುಕ. ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಕಣ್ಣು ಕಾಣ್ತಿರ್ಲಿಲ್ಲ ಅವನಿಗೆ. ಹೇಳ್ತಾನೆ, ವಾದಿರಾಜರೇ ನನಗೊಂದು ಕಣ್ಣು ಕೊಡ್ತೀರಾ, ನಾನು ನೀವು ಮಾಡಿದ ಅಲಂಕಾರಗಳನ್ನು ನೋಡ್ತೀನಿ ಅಂತ ಹೇಳ್ತಾನೆ. ವಾದಿರಾಜರು ನಾಳೆ ಬಾ ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲ ರೀ, ಕಣ್ಣು ತೆಗೆಯೋರಿದ್ದಾರೆ, ಕಣ್ಣು ಕೊಡೋರು ಯಾರು ಅಷ್ಟು ಸುಲಭವಾಗಿ? 99 ವರ್ಷದ ಮುದುಕನಿಗೆ ಒಳ್ಳೆ ಕಣ್ಣನ್ನು ಕೊಡ್ತೀನಿ, ನಾಳೆ ಬಾ. ವಾದಿರಾಜರ ಶಕ್ತಿ ನೋಡಿ. ಮರುದಿನ ದೇವರ ಮುಂದೆ ಹೋಗಿ ಅವನ ಪಾದಕ್ಕೆ ಗಂಧ ಇಟ್ಟು ಹೇಳ್ತಾರೆ, ಒಬ್ಬ ಭಕ್ತ ಹೊರಗೆ ಕಾಯ್ತಾ ಇದ್ದಾನೆ, ಸಾವಿರಾರು ಜನನ ಕರ್ಕೊಂಡು ಬಂದಿದ್ದಾನೆ, ವಾದಿರಾಜರು ಕಣ್ಣು ಕೊಡ್ತಾರೆ, ಪವಾಡ ನೋಡ್ಲಿಕ್ಕೆ ಬನ್ನಿ ಏನು ಕರ್ಕೊಂಡು ಬಂದಿದ್ದಾನೆ. ಅವನಿಗೆ ಕಣ್ಣು ಕೊಡಲಿಲ್ಲ ಅಂದರೆ ಕೀರ್ತಿ ನಿಂದು ಹೋಗುತ್ತೆ. ಯಾಕೆ ಅಂದರೆ ನನ್ನ ಭಕ್ತರ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ನೀನು ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿದೆ. ಸಂಭಾವಿತಸ್ಯ ಚಾಕೀರ್ತಿರ್ ಮರಣಾದತಿರಿಚ್ಯತೆ. ನನ್ನ ಕೀರ್ತಿ ಉಳಿಸಲಿಲ್ಲ ಅಂದರೆ ನಿನ್ನ ಕೀರ್ತಿ ಹೊರಟು ಹೋಗುತ್ತೆ. ಹೇ ಹಯಗ್ರೀವನ ಭಕ್ತ, ಸೋತು ಬಿಟ್ಟ, ಅಪಖ್ಯಾತಿ ನಿನಗೆ. ಹಾಗಾಗಿ ನೀನು ಕಣ್ಣು ಕೊಡಬೇಕು. ನಾನು ಗಂಧ ಕೊಡೋ ಕೆಲಸ ಮಾತ್ರ ನಂದು, ಕಣ್ಣು ಕೊಡೋ ಕೆಲಸ ನಿಂದು. ವಾದಿರಾಜರು ದೇವರ ಜೊತೆಗೆ ಮಾತನಾಡ್ತಾರೆ. ಆ ಪ್ರಭಾವದಿಂದ ಗಂಧ ಕೊಟ್ಟರೆ ಕುಣಿದಾಡ್ತಾನವನು ವೃದ್ಧ ಬ್ರಾಹ್ಮಣ. ಅವನ ಬದುಕಿನಲ್ಲಿ ದೇವರ ಸುಂದರ ವಿಗ್ರಹವನ್ನು ಕಂಡು ಧನ್ಯತೆಯ ಪರಾಕಾಷ್ಠೆಯನ್ನು ಅನುಭವಿಸ್ತಾನೆ. ಇದನ್ನು ವಾದಿರಾಜ ಹೇಳ್ತಾರೆ, ಕಣ್ಣು ಕಾಣದ ಬಲು ಜೀರ್ಣದವನ ಸಾಯ್ಲಿಕ್ಕೆ ತಯಾರಾದ ಮನುಷ್ಯನಿಗೆ ಮುನ್ನ ತಿದ್ದಿ ಮಂಗಳವಿತ್ತು, ಕಣ್ಣು ಕೊಟ್ಟು ಉನ್ನತ ಕೀರ್ತಿಯ ಜಗದೊಳು ತುಂಬಿಸಿದ ಹಯವದನಿಗೆ ಎಣೆಯೇ. ಇದೆಲ್ಲ ವಾದಿರಾಜರು. ಇಂಥದ್ದು ಸಾವಿರಾರು ಮಾತುಗಳಿದೆ. ಯುಕ್ತಿ ಕೋವಿದರನ್ನು ಕುಣಿಸುವೆನೋ ಅಂತಾರೆ. ವಾದಿರಾಜರು ಅನ್ನೋದು ಸಮಾಜಕ್ಕೆ ಒಂದು ದೊಡ್ಡ ಅನುಗ್ರಹ ಶಕ್ತಿ, ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಶಕ್ತಿ. ಹಾಗಾಗಿ ಇವತ್ತು ನೂರಾರು ಟೆನ್ಷನ್ ಯುಗದಲ್ಲಿ ಏನೇನೋ ಸಮಸ್ಯೆಗಳಿಗೆ ಕೆಲವರು 20 ವರ್ಷ ಕೋರ್ಟಿಗೆ ಅಲಿತಾರೆ. ಯಾವುದು ಬೇಡ, ಭೂತರಾಜರ ಮುಂದೆ 2 ಕಾಯಿಟ್ಟು ಗುರುರಾಜರೇ ನೀವು ಕಾಪಾಡಿ. ಏನೆಲ್ಲ ಕಥೆಗಳಿದೆ. ಒಬ್ಬ ಮೇಸ್ತ್ರಿ ಕೆಲಸ ಮಾಡುವನು, ದೊಡ್ಡ ಒಂದು ಕಲ್ಲು ಬಂಡೆ ಬಿದ್ದು 100 ಜನ ಸಾಯುವ ಸ್ಥಿತಿಯಲ್ಲಿದ್ದಾಗ ಆ ಕಲ್ಲು ಬಂಡೆ ಬಿದ್ದರೆ ವಾದಿರಾಜರ ಆಣೆ ಅಂತಾನೆ ಕಲ್ಲು ಹಾಗೇ ನಿಂತ್ಕೊಳ್ಳುತ್ತೆ. ಇವತ್ತು ನಿಂತಿದ್ದು ಕಲ್ಲು ಹಾಗೇ ಇದೆ. ಅದು ಯಾವ ಸ್ಟ್ರಕ್ಚರಲ್ಲಿ ನಿಂತಿದೆ ಅಂತ ಯಾವ ಇಂಜಿನಿಯರಿಗೂ ಗೊತ್ತಾಗಲ್ಲ. ಯಾವ ವಿಜ್ಞಾನ ಯುಗ ಇದೆ, ಯಾವ ಮಂತ್ರದ ಯುಗ ಇದೆ. ಮಂತ್ರದ ಬಲವನ್ನು ವಿಜ್ಞಾನ ಯುಗ ತೋರಿಸಲಿಕ್ಕಾಗಲ್ಲ. ವಾದಿರಾಜರೇ ನೀವು ರಕ್ಷಿಸಿ ಎನ್ನುವ ಒಂದು ಮಾತು. ಎಂಥ ಇನ್ನೊಂದು ಪ್ರಸಂಗ, ನೇತ್ರಾವತಿ ನದಿಯ ಸ್ನಾನಕ್ಕೆ ಹೋಗ್ತಾರೆ ವಾದಿರಾಜರು. ಅವನು ಅಯ್ಯೋ ನಂಗೆ ಸ್ನಾನ ಮಾಡ್ಲಿಕ್ಕಾಗಲ್ಲ, ಚಳಿ ನೀರು ಒಂದು ಮುದುಕ ಹೇಳ್ತಾನೆ. ಇಲ್ಲಪ್ಪ, ನದಿ ಮಧ್ಯದಲ್ಲಿ ನಿನಗೆ ಒಂದು ಬಿಸಿ ನೀರು ಕುಂಡ ಇಟ್ಟಿದ್ದೀನಿ ನೋಡು ಅಂತಾರೆ. ಬುಗೆ ಅಲ್ಲಿ ಬಿಸಿ ನೀರು ಬರ್ಲಿಕ್ಕೆ ಆರಂಭ ಆಗುತ್ತೆ. ಇವತ್ತೂ ಇದೆ ಬೆಂದ್ರೆ ತೀರ್ಥ ಅಂತ. ಇನ್ನೊಂದು ಕಡೆ ಹೋಗ್ತಾರೆ, ಅಯ್ಯೋ ಗುರುಗಳೇ ಎಷ್ಟು ಬಾವಿ ತೆಗೆದ್ರು ಇಲ್ಲಿ ನೀರಿಲ್ಲ. ಕಮಂಡಲು ಇಡ್ತಾರೆ ವಾದಿರಾಜರು. ನೀರು ಯಥೇಷ್ಟ ಇದೆ ನೋಡಿ, ಇವತ್ತು ಒಣಗಿಲ್ಲ. ಕೆಮುಂಡೇಲು ಅಂತ ಇವತ್ತು ಹೆಸರು ಅದಕ್ಕೆ. ಅದೇ ರೀತಿ ನೀರು ಜಿನುಗುತ್ತಾ ಇದೆ. ವಾದಿರಾಜರ ಮಹಿಮೆ ಅದು ನಿಂತಿಲ್ಲ, ನಿಂತ ಪ್ರತಿಮೆ ಅಲ್ಲ, ಅದೊಂದು ಗಂಗಾ ಪ್ರವಾಹ, ಅದು ಮುಂದುವರಿತಾನೇ ಇದೆ. ಆ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡಿದರೆ ನಮ್ಮ ಬದುಕು ಹಸನಾಗುತ್ತೆ. ಇಲ್ಲ ಇದೊಂದು ವಾಶ್ ಮಾಡುವ ವಾಟರ್ ಅಂತ ತಿಳ್ಕೊಂಡ್ರೆ ನಿಮ್ಮ ಹಣೆ ಬಾರ ಅಷ್ಟೆ. ಹಾಗಾಗಿ ಅರ್ಹತೆ ಇದ್ದವರಿಗೆ ವಾದಿರಾಜರು ಒಲಿತಾರೆ.